ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ 2025-26ನೇ ಸಾಲಿನ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ 6ನೇ ತರಗತಿ ಪ್ರವೇಶಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಓಕೆ, ಇಲ್ಲಿ 15/4/2025ರಿಂದಲೇ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ 6ನೇ ತರಗತಿ ಪ್ರವೇಶಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಈ ಕೆಳಕಂಡ ಅರ್ಹತೆಗಳನ್ನು ಹೊಂದಿರಬೇಕು. ಮೊದಲನೆಯದಾಗಿ, ಅಭ್ಯರ್ಥಿಯು ಸರ್ಕಾರದಿಂದ ಅನುಮೋದಿಸಿದ ಶಾಲೆಯಿಂದ 5ನೇ ತರಗತಿ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿರಬೇಕು. ಅದರೊಂದಿಗೆ ಇಲ್ಲಿ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು. ಇದಕ್ಕೆ ಸಂಬಂಧಪಟ್ಟ ವಾಸಸ್ಥಳ ದಾಖಲೆಗಳು ತಮ್ಮಲ್ಲಿರಬೇಕು. ಹಾಗೂ 10ರಿಂದ 13 ವರ್ಷ ವಯಸ್ಸಾಗಿರಬೇಕು. ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ, ಯಾವುದೇ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶವಿದೆ. ಇನ್ನು ಅರ್ಜಿಯನ್ನು ಸಲ್ಲಿಸುವ ವಿಧಾನ: ಪೋಷಕರು ಅಥವಾ ವಿದ್ಯಾರ್ಥಿಗಳು ನೇರವಾಗಿ ಅರ್ಜಿಯನ್ನು ಸೇವಾ ಸಿಂಧು ಪೋರ್ಟಲ್ ಮೂಲಕ ಇಲ್ಲಿ ಸಲ್ಲಿಸಬಹುದು. ಇಲ್ಲಿ ವೆಬ್ಸೈಟ್ ವಿಳಾಸ ನೋಡುವುದಾದರೆ https ಸೇವಾ ಸಿಂಧು ಸರ್ವಿಸಸ್ karnataka.gov.in ಅಂತ ಇದೆ. ಆ ವೆಬ್ಸೈಟ್ ಮೂಲಕ ತಾವು ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು: ಇಲ್ಲಿ SATS ನಂಬರ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಾಗೂ ವಿದ್ಯಾರ್ಥಿಯ ವಿಶೇಷಚೇತನ ಅಥವಾ ಅಂಗವಿಕಲ ಪ್ರಮಾಣ ಪತ್ರ ಇವುಗಳಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ. ಹಾಗಾಗಿ ದಾಖಲೆಗಳನ್ನು ಇಟ್ಕೋಬೇಕು. ಇಲ್ಲಿ SATS ನಂಬರು ಈಗ ತಾವು ಕಲಿತಿರುವ ಅಂದರೆ 5ನೇ ತರಗತಿ ಕಲಿತಿರುವ ಶಾಲೆಯಿಂದ ಈ ನಂಬರನ್ನು ಪಡೆದುಕೊಳ್ಬೇಕು. ತಾವು ಈ ಮೇಲ್ಕಂಡ ದಾಖಲೆಗಳೊಂದಿಗೆ ನೇರವಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಕೊನೆಗೆ ಒಂದು ಪ್ರಿಂಟ್ ಬರುತ್ತೆ, ಆ ಲೆಟರ್ನ ತಮ್ಮ ಹತ್ರ ಇಟ್ಕೋಬೇಕು. ಇಲ್ಲಿ ಎಲ್ಲ ಜಾತಿ ಮತ್ತು ಧರ್ಮದವರು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಪ್ರತಿ ಶಾಲೆಗೆ ವಿದ್ಯಾರ್ಥಿಗಳ ಸಂಖ್ಯೆ 60, ಇದರಲ್ಲಿ ಅಲ್ಪಸಂಖ್ಯಾತರು 45, ಇತರೆ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 3A, 3B ಇವರಿಗೆ 15% ಅಂದರೆ ಇಲ್ಲಿ 45 ಸೀಟುಗಳು ಅಲ್ಪಸಂಖ್ಯಾತರಿಗೆ, ಉಳಿದ 15 ಸೀಟುಗಳು ಇಲ್ಲಿ ಇತರ ಎಲ್ಲ ವರ್ಗದವರಿಗೆ. ಇನ್ನು ಇಲ್ಲಿ ಟೋಟಲ್ ಇರುವಂಥ 60 ಸೀಟುಗಳಲ್ಲಿ ಮಹಿಳೆಯರಿಗೆ 50% ಅಂದರೆ 30 ಸೀಟುಗಳು ಇಲ್ಲಿ ಬಾಲಕಿಯರಿಗೆ. ಇನ್ನು ಇಲ್ಲಿ ಇನ್ಕಮ್ ಎಷ್ಟಿರಬೇಕು ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅಂದರೆ ಇಲ್ಲಿ ಅಲ್ಪಸಂಖ್ಯಾತರು ಪ್ರವರ್ಗ 1, 2A, 2B, 3A ಮತ್ತು 3B ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಎಲ್ಲ ಪೋಷಕರ ವಾರ್ಷಿಕ ಆದಾಯ 2.5 ಲಕ್ಷ ರೂಪಾಯಿಗಳನ್ನು ಮೀರಿರಬಾರದು. ಇನ್ನು ಅರ್ಜಿಗಳನ್ನು ಸಲ್ಲಿಸುವ ದಿನಾಂಕ ಪ್ರಾರಂಭ 15ನೇ ಏಪ್ರಿಲ್ 2025ರಿಂದ ಪ್ರಾರಂಭವಾಗಿರುತ್ತದೆ ಮತ್ತು ಇಲ್ಲಿ ಕಡೆಯ ದಿನಾಂಕ 10ನೇ ಮೇ 2025. ಇನ್ನು ಪರೀಕ್ಷೆ ದಿನಾಂಕ ಇದು ತಾತ್ಕಾಲಿಕ ಅಂತ ಕೊಟ್ಟಿರ್ತಾರೆ, 18ನೇ ಮೇ 2025. ಹಾಗೂ ಇಲ್ಲಿ ಅಡ್ಮಿಷನ್ ದಿನಾಂಕ ನೋಡಿದರೆ 25ನೇ ಮೇ 2025 ಪೂರ್ಣಗೊಳ್ಳಬೇಕು ಅಂತ ತಿಳಿಸಿರುತ್ತಾರೆ. ಆದರೆ ಇದು ಕೂಡ ತಾತ್ಕಾಲಿಕವಾಗಿರ್ತದೆ. ಇಲ್ಲಿ ದಿನಾಂಕಗಳು ವೇರಿಯೇಷನ್ ಆಗಬಹುದಾಗಿದೆ. ತಾವುಗಳು ಇದೆಲ್ಲ ದಾಖಲೆಗಳನ್ನು ಇಟ್ಕೊಂಡು ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ.